Good morning, students. Myself, Dr. L. Manchu Bhargavi, Assistant Professor, Government First Grade College, Madhugiri. Session number 28, subject Commerce, and the paper is Indian Financial System. In this semester, fourth semester of BCom, Tumkur University. In this topic, we are going to study importance of financial service further. ಸೆಷನ್ ನಂಬರ್ 27ನಲ್ಲಿ ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸಿನ್ಸ್ ಇಟ್ ಈಸ್ ಅ ವಾಸ್ಟ್ ಸಬ್ಜೆಕ್ಟ್, ವಿ ಹ್ಯಾವ್ ಟು ಸಿ ಫರ್ದರ್ ಇನ್ನೂ ಕೆಲವು ಉಳಿದಿರುವಂಥ ಅಂಶಗಳನ್ನ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ನಾವಿಲ್ಲಿ ನೋಡ್ತೀವಿ. The objective of the learning is to create awareness and familiarize the students with the importance of financial services. And the session outcome would be the students can be able to understand the importance of financial service after the end of the session. Let's have an introduction to this financial system. Financial services is a part of financial system that provides different types of finance through various credit instruments, financial product and services. In financial institutions we come across like checks, bills, promissory notes, debt instruments and letter of credit etc. ಇವೆಲ್ಲ ಕೂಡ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ನೋಡ್ಬೋದು. Meaning of financial services. Financial services refers to services provided by the financial institutions. In the financial market, the financial services are ಯಾವ ರೀತಿ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಪ್ರೊವೈಡಿಂಗ್ ಲೋನ್ಸ್, ಪ್ರೊವೈಡಿಂಗ್ ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸ್ and insurance services and investment opportunities and money management, as well as providing information to the stock market and other issues like market trends etc. ಇದೆಲ್ಲ ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಕೊಳ್ಳುತ್ತೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಮೇಯ್ನ್ ಏನಪ್ಪ ಅಂತಂದರೆ ಲೋನ್ಸ್ನ ಪ್ರೊವೈಡ್ ಮಾಡೋದು, ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸು, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಕವರೇಜ್ನ ಕೂಡ ಪ್ರೊವೈಡ್ ಮಾಡೋವಂಥದ್ದು. ಇದೆಲ್ಲ ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ನೋಡ್ಬೋದು. In simple words, financial services are the products and services offered by institutions for facilitation of various financial transactions and other related activities like mobilization of savings, allocation of capital funds to finance productive investment, monitoring, and also measures for effective fund management. ಫಂಡ್ ಮ್ಯಾನೇಜ್ಮೆಂಟ್ ತುಂಬ ಎಫೆಕ್ಟಿವ್ ಆಗಿ ಆಗ್ತಿದೆಯೋ ಇಲ್ವೋ ಅಂತ ಕೂಡ ಇಲ್ಲಿ ಮ್ಯಾನೇಜ್ ಮಾಡೋವಂಥದ್ದು ನಾವು ನೋಡ್ಬೋದು. ಹಾಗೆ ಟ್ರಾನ್ಸ್ಫಾರ್ಮಿಂಗ್ ರಿಸ್ಕ್ ಕೂಡ ಟ್ರಾನ್ಸ್ಫರ್ ಆಗೋದು ಕೂಡ ಫೈನಾನ್ಷಿಯಲ್ ಸರ್ವಿಸಸ್ ವಿಲ್ ಟೇಕ್ ಕೇರ್. Important of financial services, we can say how they will be important in all these sectors. Number one, economic development. On the country, economic development also depends upon the kinds of financial services available in that country's financial market. ಒಳ್ಳೆ ಫೈನಾನ್ಷಿಯಲ್ ಸರ್ವಿಸಸ್, ಒಳ್ಳೆ ಫೈನಾನ್ಷಿಯಲ್ ಸಿಸ್ಟಮು, ಒಳ್ಳೆ ಫೈನಾನ್ಷಿಯಲ್ ಮಾರ್ಕೆಟ್ ಇದ್ದಾಗ ಆಟೋಮ್ಯಾಟಿಕಲಿ ಆ ಒಂದು ಕಂಟ್ರೀಸ್ ಎಕನಾಮಿಕ್ ಡೆವಲಪ್ಮೆಂಟ್ ಗ್ರೋತ್ನ ನಾವು ನೋಡ್ಬೋದು. ಹಾಗೆ ಬೆನಿಫಿಟ್ ಟು ಗವರ್ನಮೆಂಟ್, ಯಾವ ರೀತಿ ಗವರ್ನಮೆಂಟ್ಗೆ ಇದು ಫೈನಾನ್ಷಿಯಲ್ ಸರ್ವಿಸಸ್ ಬೆನಿಫಿಟ್ ಆಗುತ್ತೆ ಅಂತ ಇದು ಕೂಡ ನೋಡೋಣ. ಹಾಗೆ ಎಕ್ಸ್ಪ್ಯಾಂಡ್ಸ್ ಆ್ಯಕ್ಟಿವಿಟೀಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟಿವ್ಸ್ನ ಇನ್ನೂ ತುಂಬ ಅಭಿವೃದ್ಧಿಗೊಳಿಸುತ್ತೆ. ಹಾಗೆ ಎಕ್ಸ್ಪ್ಯಾಂಡ್ ಕೂಡ ಅಂದರೆ ಇನ್ನೂ ಬಿಸ್ನೆಸ್ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಸರ್ವಿಸಸ್ ಆಫ್ ದ ಫೈನಾನ್ಷಿಯಲ್ ಸರ್ವಿಸ್. ಹಾಗೆ ಪ್ರಮೋಷನ್ ಆಫ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಟ್ರೇಡ್, ಅಂದರೆ ಟ್ರೇಡ್ ಇನ್ ಇಂಡಿಯಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ಬೋದು, ಇದನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಈ ಫೈನಾನ್ಷಿಯಲ್ ಸರ್ವಿಸ್ ಇಲ್ಲ ಅಂದರೆ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಫಾರಿನ್ ಟ್ರೇಡ್ ಆಗಿರ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್, ಅಂದರೆ ಸಮಾನವಾಗಿ ಎಲ್ಲ ಒಂದು ರೀಜನ್, ಎಲ್ಲ ಒಂದು ಏರಿಯಾನ, ಎಲ್ಲ ಒಂದು ಸೆಕ್ಟರ್, ಪ್ರತಿ ಪ್ರಾಂತ್ಯ ಕೂಡ ಒಂದೊಂದು ಎಲ್ಲ ಪ್ರಾಂತ ಕೂಡ ಈಕ್ವಲ್ ಆಗಿ ಸಮವಾಗಿ ಅಭಿವೃದ್ಧಿ ಆಗೋದಕ್ಕೆ ಕೂಡ ಈ ಫೈನಾನ್ಷಿಯಲ್ ಸರ್ವಿಸಸ್ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಈಗ
ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಯಾವ ರೀತಿ? ಫೈನಾನ್ಷಿಯಲ್ ಸರ್ವಿಸಸ್ ಎನೇಬಲ್ ದ ಕನ್ಸ್ಯೂಮರ್ಸ್ ಟು obtain different types of products and services by which they can improve their standard of living. Purchase of car, purchase of house and other essential as well as luxurious items is made possible through higher purchase ಹಾಗೆ ಲೀಸಿಂಗು ಆ್ಯಂಡ್ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಎಟ್ಸೆಟ್ರಾ. ಈ ಎಲ್ಲ ಸರ್ವೀಸಸ್ ಇದ್ದಾಗ ಫೈನಾನ್ಷಿಯಲ್ ಸರ್ವೀಸಸ್ ಈ ರೀತಿ ಎಲ್ಲ ಸರ್ವೀಸಸ್ನ ಪ್ರೊವೈಡ್ ಮಾಡೋದ್ರಿಂದ people will come forward to take loans and everything, and automatically their standard of living will be improved. Thus, the consumer is compelled to save while he enjoys the benefits of asset which he has acquired in the help of financial service. So financial services ಇಂದ ಆಲ್ರೆಡಿ ಅವನು ಲೋನ್ಸ್ ಮಾಡಿರ್ತಾನೆ, ಕಾರ್ ಪರ್ಚೇಸ್ ಮಾಡಿರ್ತಾನೆ ಅಥವಾ ಮನೆಗೆ ಲೋನ್ ತೊಗೊಂಡು ಮನೆ ಕಟ್ಟಿರ್ತಾನೆ. ಸೊ ಇದರಿಂದ ಈ ಒಂದು ಫೈನಾನ್ಷಿಯಲ್ ಅಸೆಟ್ಸ್ನ ಎಂಜಾಯ್ನೂ ಮಾಡ್ತಾ ಇರ್ತಾನೆ, ಹಾಗೆ ಅವನ್ನ ರೀಪೇ ಮಾಡೋದಕ್ಕೆ ಅವನು ಕಂಪಲ್ಸರಿ ಸರ್ಟನ್ ಸೇವಿಂಗ್ಸ್ನ ಕೂಡ ಮಾಡಬೇಕಾಗುತ್ತೆ. ಬೆನಿಫಿಟ್ಸ್ ಟು ಗವರ್ನಮೆಂಟ್, ಯಾವ ರೀತಿ ಇದು ಗೌರ್ಮೆಂಟ್ಗೆ ಸಹಾಯ ಆಗಿರುತ್ತೆ? ದ ಪ್ರೆಸೆನ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಎನೇಬಲ್ಸ್ ದ ಗವರ್ನಮೆಂಟ್ ಟು ರೇಸ್ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್. ಗೌರ್ಮೆಂಟ್ಗೆ ಶಾರ್ಟ್ ಟರ್ಮ್ ಫಂಡ್ ಮತ್ತು ಲಾಂಗ್ ಟರ್ಮ್ ಫಂಡ್ಸ್ ಎರಡನ್ನೂ ಕೂಡ ರೇಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಏನಕ್ಕೋಸ್ಕರ? ರೆವೆನ್ಯೂದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮೇಂಟೈನ್ ಮಾಡೋಕ್ಕೆ ಗೌರ್ಮೆಂಟ್ ಆಲ್ಸೋ ನೀಡ್ ಮನಿ. ಹಾಗೆ through the money market, government raises short-term funds by the issue of treasury bills. ಈ ಟ್ರೆಜರಿ ಬಿಲ್ಸ್ ಇಶ್ಯೂ ಮಾಡೋದ್ರಿಂದ ಶಾರ್ಟ್ ಟರ್ಮ್ ಫಂಡ್ಸ್ನ ಗೌರ್ಮೆಂಟ್ ರೈಸ್ ಮಾಡ್ಬೋದು. These are purchased by commercial banks from out of their deposits money. ಸೊ ಕಮರ್ಷಿಯಲ್ ಬ್ಯಾಂಕುಗಳು ಅವರ ಡಿಪಾಸಿಟ್ಸ್ ಮನಿಯಿಂದ ಈ ಒಂದು ಟ್ರೆಜರಿ ಬಿಲ್ಸ್ನ ಪರ್ಚೇಸ್ ಮಾಡ್ತವೆ. ಸೊ ಹಾಗಾಗಿ ಇದು ಗವರ್ಮೆಂಟ್ಗೆ ಕೂಡ ಬೆನಿಫಿಟ್ ಆಗೋ ರೀತಿ ಸರ್ವೀಸಸ್ನ ಫೆಸಿಲಿಟೇಟ್ ಮಾಡುತ್ತೆ. The presence of financial services enables the government to raise both short-term and long-term funds to meet both revenue and ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಮೀಟ್ ಮಾಡೋದಕ್ಕೂ ಹಾಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮೀಟ್ ಮಾಡೋದಕ್ಕೂ ಕೂಡ ಈ ಗವರ್ನಮೆಂಟು ಫಂಡ್ಸ್ನ ರೈಸ್ ಮಾಡ್ತಾ ಇರುತ್ತೆ ಈ ಒಂದು ಮನಿ ಮಾರ್ಕೆಟಿಂದ. ಥ್ರೂ ದ ಮನಿ ಮಾರ್ಕೆಟ್ ಗವರ್ನಮೆಂಟ್ ರೈಸಸ್ ಶಾರ್ಟ್ ಟರ್ಮ್ ಫಂಡ್ಸ್ ಬೈ ದ ಇಶ್ಯೂ ಆಫ್ ಟ್ರೆಜರಿ ಬಿಲ್ಸ್. These are purchased by commercial banks from out of their depositors' money. Next, in addition to this, the government is able to raise long-term funds by the sale of government securities in the securities market, which forms part of financial market. Even foreign exchange requirements of the government can be met in the foreign exchange market. ಈ ಒಂದು ಇನ್ನು ಎಡಿಷನ್ ಆಗಿ ಗವರ್ನಮೆಂಟ್ ಈಸ್ ಏಬಲ್ ಟು ರೈಸ್ ಲಾಂಗ್ ಟರ್ಮ್ ಫಂಡ್ಸ್ ಬೈ ದ ಸೇಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸೇಲ್ ಮಾಡೋದ್ರಿಂದ ಇಟ್ ವಿಲ್ ರೈಸ್ ದ ಲಾಂಗ್ ಟರ್ಮ್ ಫಂಡ್ಸ್ ಆಲ್ಸೋ. ಮಾರ್ಕೆಟ್ಸ್ ವಿಚ್ ಫಾರ್ಮ್ಸ್ ಪಾರ್ಟ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. Even foreign exchange requirements of the government can be met through the foreign exchange market. So ಗವರ್ನಮೆಂಟ್ಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ, ಅದನ್ನು ಕೂಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಫುಲ್ಫಿಲ್ ಮಾಡ್ಕೋಬೋದು. The most important benefit of any government is the raising of finance. Without offering any security in this way, the financial services are a big boon to the government. ಅಂದರೆ ಯಾವುದೇ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದಾದ್ರೂ ಗವರ್ನಮೆಂಟಿಗೆ ಯಾವಾಗ ಆಗುತ್ತೆ? ವೆನ್ ಇಟ್ ಕುಡ್ ರೇಸ್ ದ ಫಂಡ್ ಈಸಿಲಿ ಇನ್ ದ ಮನಿ ಮಾರ್ಕೆಟ್ ವಿತೌಟ್ ಆಫರಿಂಗ್ ಎನಿ ಸೆಕ್ಯೂರಿಟಿ. ಇನ್ ದಿಸ್ ವೇ ದ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಅ ಬಿಗ್ ಬೂನ್ ಟು ದ ಗವರ್ನಮೆಂಟ್ ಅಂತ ಹೇಳ್ಬೋದು. Next, expands activities of financial institutions. In the presence of financial services, enables financial institutions to not only raise finance but also get an opportunity to disperse their funds in the most profitable manner. ಈ ಒಂದು ಫೈನಾನ್ಷಿಯಲ್ ಸರ್ವೀಸ್ ಮುಖಾಂತರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರೀ ಫಂಡನ್ನು ರೇಸ್ ಮಾಡೋದು ಅಷ್ಟೇ ಅಲ್ಲ, ಹಾಗೆ ಅವರ ಪ್ರಾಡಕ್ಟ್ಸ್ನ ಕೂಡ ಡಿಸ್ಪರ್ಸ್ ಮಾಡೋದಕ್ಕೆ ಬೇರೆ ಬೇರೆ ರಕದಾಗಿ ಆಪರ್ಚುನಿಟೀಸ್ ಕೂಡ ಸಿಗ್ತವೆ ಟು ಇನ್ ಅ ಪ್ರಾಫಿಟಬಲ್ ಮ್ಯಾನರ್. ಮ್ಯೂಚುವಲ್ ಫಂಡ್ಗಳು, ಫ್ಯಾಕ್ಟರಿಂಗ್,
credit cards, hire purchase finance are some of the services which get financed by the financial institutions. ಯಾವ್ಯಾವ ರೀತಿ ಸರ್ವಿಸ್ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಫಂಡ್ ಆಗ್ತವೆ ಅಂದರೆ ಮ್ಯೂಚುವಲ್ ಫಂಡ್ಸು, ಫ್ಯಾಕ್ಟರಿಂಗು, ಕ್ರೆಡಿಟ್ ಕಾರ್ಡ್ಸು, ಹೈಯರ್ ಪರ್ಚೇಸ್ ಫೈನಾನ್ಸ್ are some of the services which get financed by financial institutions. The financial institutions are in a position to expand their activities and thus diversify the use of their funds for various activities. This ensures economic dynamism. Capital market. One of the barometer of any economy is the presence of vibrant capital market. ಒಳ್ಳೆ ಕ್ಯಾಪಿಟಲ್ ಮಾರ್ಕೆಟ್ ಇದ್ದಾಗ we can measure the economy of the country. If there is hectic activity in the capital market, then it is an indication of the services of a positive economic condition. ಯಾವಾಗ when the hectic capital market iddaga we can say it is a positive sign, positive condition of the economy. The financial services ensures that all the companies are able to acquire adequate funds to boost production and reap more effects eventually. ಈ ಎಲ್ಲ ಫೈನಾನ್ಷಿಯಲ್ ಸರ್ವೀಸಸ್ಸು ಎಲ್ಲ ಕಂಪನಿಗೆ ಅಡಿಕ್ವೇಟ್ ಫಂಡನ್ನು ಪ್ರೊವೈಡ್ ಮಾಡೋದ್ರಿಂದ ಅವರು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ಕೋಬೋದು. ಹಾಗೆ ನ್ಯಾಚುರಲಿ ಮೋರ್ ದ ಪ್ರೊಡಕ್ಷನ್, ಮೋರ್ ದ ಸೇಲ್ಸ್, ಮೋರ್ ದ ರೆವೆನ್ಯೂ ಆ್ಯಂಡ್ ಮೋರ್ ದ ಪ್ರಾಫಿಟ್ಸ್, ಮೋರ್ ದ ಟರ್ನ್ ಓವರ್ ಆ್ಯಂಡ್ ದೆನ್ ಫೈನಲಿ ಮೋರ್ ದ ಪ್ರಾಫಿಟ್ಸ್. ಇನ್ ದ ಆ್ಯಬ್ಸೆನ್ಸ್ ಆಫ್ ಸಪೋಸ್ ಫೈನಾನ್ಷಿಯಲ್ ಸರ್ವೀಸಸ್ಗಳಿಲ್ಲ ಅಂತ ತಿಳ್ಕೊಳ್ಳಿ, ದೇ ವಿಲ್ ಬಿ ಪ್ರೊಡಕ್ಟಿವಿಟಿ, ದೇರ್ ವಿಲ್ ಬಿ ಶಾರ್ಟೇಜ್ vacuity of funds which will adversely affect the working of companies and will only result in a negative growth of the capital market. Sufficient fund ಇಲ್ಲ, ಒಳ್ಳೆ ಸರ್ವಿಸಸ್ ಇಲ್ಲ ಅಂದಾಗ ಅವಾಗ ನಾವು ನೆಗೆಟಿವ್ ಸೈನ್, ಆ ಎಕಾನಮಿ ನೆಗೆಟಿವಲ್ಲಿ ಇದೆ ಅಂತ ನೋಡ್ಬೋದು. ಹಾಗೆ when the capital market is more active, funds from foreign countries also flow in. ಯಾವ ಕಂಟ್ರಿ ಕ್ಯಾಪಿಟಲ್ ಮಾರ್ಕೆಟ್ ತುಂಬ ಹೈ ಆಗಿರುತ್ತೆ ಆವಾಗ ಫಾರಿನ್ ಫಂಡ್ಸ್ ಕೂಡ ಆಟೋಮ್ಯಾಟಿಕಲಿ ಕಂಟ್ರಿಯಲ್ಲಿ ಎಂಟ್ರಿ ಆಗ್ತವೆ. ಹೆನ್ಸ್ ದ ಚೇಂಜಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಮೇನ್ಲಿ ಡ್ಯೂ ಟು ದ ಅವೈಲಬಿಲಿಟಿ ಆಫ್ ಫೈನಾನ್ಷಿಯಲ್ ಸರ್ವೀಸಸ್. Promotion of domestic and foreign trade. Financial services ensure promotion of domestic as well as foreign trade. The presence of factoring and forfeiting companies ensures increasing sale of goods in the domestic market and export of goods in the ಫಾರಿನ್ ಮಾರ್ಕೆಟ್. ಸೊ ಈ ಒಂದು ಫ್ಯಾಕ್ಟ್ರಿಂಗ್ ಇರೋದ್ರಿಂದ, ಫೋರ್ಫಿಟಿಂಗ್ ಕಂಪನೀಸ್ ಇರೋದ್ರಿಂದ ಡೊಮೆಸ್ಟಿಕ್ ಮಾರ್ಕೆಟ್ಗಳಲ್ಲಿ ನಾವು ಸೇಲ್ನ ಇನ್ಕ್ರೀಸ್ ಮಾಡ್ಬೋದು, ಗೂಡ್ಸ್ನ ಇನ್ಕ್ರೀಸ್ ಮಾಡ್ಬೋದು, ಇನ್ಕ್ರೀಸ್ ಸೇಲ್ ಆಫ್ ಗೂಡ್ಸ್. ಅದೇ ರೀತಿ ಎಕ್ಸ್ಪೋರ್ಟನ್ನು ಕೂಡ ಫಾರಿನ್ ಕಂಟ್ರಿಗೆ ನಾವು ಹೆಚ್ಚು ಪ್ರಮಾಣದಲ್ಲಿ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ಬೋದು. Banking and insurance services further contribute to set up such promotional activities. ಈವನ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನೀಸ್ ಆಗಿರ್ಬೋದು, ಇವು ಕೂಡ ಡೊಮೆಸ್ಟಿಕ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಇರ್ತವೆ. ನೆಕ್ಸ್ಟ್, ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಯಾವ ರೀತಿ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ಪ್ರಾಂತದಲ್ಲಿ ಕೂಡ ಸಮಾನವಾದಂಥ ಡೆವಲಪ್ಮೆಂಟ್. The government monitors the growth of economy and regions that remain backward economically are given physical and monetary benefits through tax and cheaper credit by the more investment is promoted. ಪ್ರತಿ ಒಂದು ಕಂಟ್ರಿಯಲ್ಲಿ ಯಾವ ಏರಿಯಾ ತುಂಬ ಹಿಂದುಳಿದಂಥ ಏರಿಯಾಗಳು, ಬ್ಯಾಕ್ವರ್ಡ್ ಏರಿಯಾಗಳಲ್ಲಿ ಗವರ್ನಮೆಂಟ್ ಅವ್ರಿಗೆ ಫಿಸಿಕಲ್ ಮತ್ತು ಮಾನಿಟರಿ ಬೆನಿಫಿಟ್ಸ್ನ ಕೊಟ್ಟು ಈ ಕಲೆಕ್ಟ್ ಮಾಡಿರುವಂಥ ಟ್ಯಾಕ್ಸ್ಗಳಿಂದ, ಹಾಗೆ ಚೀಪರ್ ಕ್ರೆಡಿಟ್, ಅವ್ರಿಗೆ ಕ್ರೆಡಿಟ್ ಫೆಸಿಲಿಟೀಸ್ ಕೂಡ ಆಫರ್ ಮಾಡುತ್ತೆ ಇನ್ವೆಸ್ಟ್ಮೆಂಟ್ಗಳ ಮುಖಾಂತರ. ದಿಸ್ ಜನರೇಟ್ಸ್ ಮೋರ್ ಪ್ರೊಡಕ್ಷನ್, ಮೋರ್ ಎಂಪ್ಲಾಯ್ಮೆಂಟ್, ಮೋರ್ ಇನ್ಕಮ್ ಆ್ಯಂಡ್ ಮೋರ್ ಡಿಮ್ಯಾಂಡ್ ಆ್ಯಂಡ್ ಅಲ್ಟಿಮೇಟ್ಲಿ ಇನ್ಕ್ರೀಸಸ್ ಇನ್ ದ ಪ್ರೈಸ್.
The procedure will earn the producers will earn more profits and can expand their activities further. ಒಳ್ಳೆ ಪ್ರಾಫಿಟು, ಒಳ್ಳೆ ಸೇಲ್ಸು, ಒಳ್ಳೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಬಂದಾಗ ಪ್ರೊಡ್ಯೂಸರ್ಸ್ ಕೂಡ ದೇ ವಿಲ್ ಆಲ್ಸೋ ಗೆಟ್ ಮೋರ್ ಪ್ರಾಫಿಟ್ ಆ್ಯಂಡ್ ಅವ್ರ ಪ್ರೊಡಕ್ಷನ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೇ ಕ್ಯಾನ್ ಇನ್ಕ್ರೀಸ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ದೇ ಕ್ಯಾನ್ ಅರ್ನ್ ಮೋರ್ ಪ್ರಾಫಿಟ್. So, the presence of financial services helps backward regions to develop and catch up with the rest of the country that has developed already. ಸೊ ಈ ಒಂದು ಬ್ಯಾಕ್ವರ್ಡ್ ರೀಜನ್ಗೆ ಹೆಚ್ಚು ಸಪೋರ್ಟ್ ಗವರ್ಮೆಂಟಿಂದ ಸಿಗೋದ್ರ ಮೂಲಕ ಆ ಏರಿಯಾ ಡೆವಲಪ್ ಆಗಿ ಆಲ್ರೆಡಿ ಡೆವಲಪ್ ಆಗಿರುವಂಥ ರೀಜನ್ಗೆ ಇದು ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಂಪಿಟೇಷನಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿ ಡೆವಲಪ್ ಆಗ್ತಾ ಹೋಗ್ತವೆ. Thank you students. These all are the important functions of financial services. Session 27 and 28 we have seen all their characteristics, importance and services. So quickly we'll do a recap. Important functions of financial services. Number 1, economic development. Country development agudu hage standard of living of the consumers will increase by purchasing or by going for credit. They can increase their standard of living. ಎರಡನೇದು ಬೆನಿಫಿಟ್ ಟು ದ ಗವರ್ನಮೆಂಟ್ಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫಂಡ್ಸನ್ನು ಜನ್ರೇಟ್ ಮಾಡೋದಕ್ಕೆ ಟು ಮೀಟ್ ದ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೀಟ್ ಆಗೋದಕ್ಕೆ ಮನಿ ಮಾರ್ಕೆಟ್ಗಳಲ್ಲಿ ಗವರ್ನಮೆಂಟ್ ಶಾರ್ಟ್ ಟರ್ಮ್ ಫಂಡ್ಸನ್ನ ರೇಸ್ ಮಾಡ್ತವೆ ಟ್ರೆಷರಿ ಬಿಲ್ಸ್ ಮೂಲಕ. ಇನ್ ಅಡಿಷನ್ ಟು ದಿಸ್ ಗೌರ್ಮೆಂಟ್ ಈಸ್ ಏಬಲ್ ಟು ರೇಸ್ ಲಾಂಗ್ ಟರ್ಮ್ ಫಂಡ್ಸ್. ಈ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸೇಲ್ ಮಾಡೋದ್ರಿಂದ ಗವರ್ನಮೆಂಟ್ ಲಾಂಗ್ ಟರ್ಮ್ ಫಂಡ್ಸನ್ನು ಕೂಡ ರೇಸ್ ಮಾಡ್ತಾ ಇರುತ್ತೆ ಈ ಒಂದು ಫಾರಿನ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಅದೇ ರೀತಿ ಫಾರಿನ್ ಎಕ್ಸ್ಚೇಂಜ್ ರಿಕ್ವೈರ್ಮೆಂಟ್ಸ್ನ ಕೂಡ ಮೀಟ್ ಆಗ್ತಾ ಇರುತ್ತೆ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗಳಲ್ಲಿ. The most important benefit for any country, any government is raising the funds without offering much security. Next, expands activities of financial institutions. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟಿವಿಟೀಸ್ನ ಇನ್ನೂ ತುಂಬ ಅಭಿವೃದ್ಧಿಗೊಳಿಸಿ ಫರ್ದರ್ ಎಕ್ಸ್ಪ್ಯಾನ್ಷನ್ ಕೂಡ ಈ ಫೈನಾನ್ಷಿಯಲ್ ಸರ್ವಿಸ್ ಮಾಡ್ತವೆ ಪ್ರಾಫಿಟಬಲ್ ಮ್ಯಾನರಲ್ಲಿ. ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸು, ಫ್ಯಾಕ್ಟ್ರಿಂಗು, ಕ್ರೆಡಿಟ್ ಕಾರ್ಡ್ಗಳು, ಹೈಯರ್ ಪರ್ಚೇಸ್ ಫೈನಾನ್ಸು ಆರ್ ಸಮ್ ಆಫ್ ದ ಸರ್ವಿಸಸ್ ವಿಚ್ ಫೈನಾನ್ಸ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇವನ್ನೆಲ್ಲ ಕೂಡ ಕನ್ಸ್ಯೂಮರ್ ಸಂಪೂರ್ಣವಾಗಿ ಅವರ ಸಹಾಯವನ್ನು ಪಡ್ಕೋಬೋದು. Next one, capital market. One of the barometer of any country is active capital market. Now already ಹೇಳ್ದಂಗೆ active capital market ಇದ್ದಾಗ we can say the economy is in a positive condition. ಹಾಗೆ ಕ್ಯಾಪಿಟಲ್ ತುಂಬ ಹೆವಿ ಇದ್ದಾಗ, ಕ್ಯಾಪಿಟಲ್ ಮಾರ್ಕೆಟ್ ತುಂಬ ಆ್ಯಕ್ಟಿವ್ ಇದ್ದಾಗ even you can expect foreign inflow also, foreign investment also we can see. There will be shortage ಇದ್ದಾಗ ವಿ ಕ್ಯಾನ್ ಸೇ ನೆಗೆಟಿವ್ ಎಕನಾಮಿಕ್ ಗ್ರೋತ್ ಇದೆ ಅಂತ. ನೆಕ್ಸ್ಟ್ ಫಂಡ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಆಲ್ಸೋ ಫ್ಲೋ ಇನ್ ನಾನು ಹೇಳಿದಾಗೆ. ಹೆನ್ಸ್ ದ ಚೇಂಜಸ್ ಯಾವಾಗ ವೆನ್ ಅ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಮೋರ್ ಆ್ಯಕ್ಟಿವ್. ಸೊ ಹಾಗಾಗಿ ಚೇಂಜಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಮೇನ್ಲಿ ಡ್ಯೂ ಟು ದ ಅವೈಲಬಿಲಿಟಿ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಹಾಗೆ ಪ್ರಮೋಷನ್ ಆಫ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಟ್ರೇಡ್. ನಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಫೈನಾನ್ಷಿಯಲ್ ಸರ್ವಿಸಸ್ ತುಂಬ ಆ್ಯಕ್ಟಿವ್ ಇದ್ದಾಗ, ಪ್ರಾಪರ್ ಇದ್ದಾಗ ನಾವು ಡೊಮೆಸ್ಟಿಕ್ ಮಾರ್ಕೆಟ್ಗಳಲ್ಲಿ ಪ್ರೊಡಕ್ಷನ್ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಹಾಗೆ ಫಾರಿನ್ ಮಾರ್ಕೆಟಲ್ಲಿ ಎಕ್ಸ್ಪೋರ್ಟ್ನ ಕೂಡ ನಾವು ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಎಲ್ಲ ಒಂದು ಕಡೆ ನಮ್ಮ ಎಲ್ಲ ರೀಜನ್ಗಳಲ್ಲಿ ಕೂಡ ಈಕ್ವಲ್ ಆಗಿ ಡೆವಲಪ್ ಆಗೋದು. ಬ್ಯಾಕ್ವರ್ಡ್ ಏರಿಯಾ ಇದ್ದಾಗ ಗವರ್ನಮೆಂಟ್ ವಿಲ್ ಪ್ರೊವೈಡ್ ಫೆಸಿಲಿಟೀಸ್, ಅವ್ರಿಗೆ ಮಾನಿಟರಿ ಬೆನಿಫಿಟ್ಸು, ಫಿಸಿಕಲ್ ಬೆನಿಫಿಟ್ಸು ಇವೆಲ್ಲ ಕೊಡೋದ್ರಿಂದ ಆ ಒಂದು ಏರಿಯಾ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾಗೆ ಈಕ್ವಲ್ ಆಗಿ ಡೆವಲಪ್ ಆಗ್ತಾ ಇರ್ತವೆ. ನೆಕ್ಸ್ಟ್ ಇದರಿಂದ ಪ್ರೊಡ್ಯೂಸರ್ಸ್ ವಿಲ್ ಅರ್ನ್ ಮೋರ್ ಪ್ರಾಫಿಟ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ ದೇರ್ ಆ್ಯಕ್ಟಿವಿಟೀಸ್. So that's all. These all are the main functions of financial services. I thank you so much for your cooperation. Students, we will meet you in the next session with another topic. Until then, all the session number 27 and 28 which are related to financial service, ಇದರ ಸ್ಟಡಿ ಮೆಟೀರಿಯಲು, ಮಲ್ಟಿಪಲ್ ಚಾಯ್ಸ್ ಎಲ್ಲ ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೋಪ್ರೇಷನ್.